ಅದೇ ಹೆಸರು ಕಾಳು ಮೊಳಕೆ ಮಾಡಿಕೊಂಡು ತಿಂದರೆ ಅದರ ಸಿಪ್ಪೆಯಲ್ಲಿ ನಿಮ್ಮ ಹೃದಯದ ಬಡತ ಅಂದರೆ ಬೈ ಚಾನ್ಸ್ ಹಾರ್ಟ್ ಪ್ರಾಬ್ಲಮ್ಸ್ ಇದೆ, ದಡ ಹೊಡ್ಕೊಳ್ಳುತ್ತೆ, ಆ ಹಾರ್ಟ್ಗೆ ಸಂಬಂಧಪಟ್ಟಿದ್ದ ಎಲ್ಲ ತೊಂದರೆಗಳನ್ನು ಆ ಹೆಸರು ಕಾಳಿನ ಸಿಪ್ಪೆ ನಾವು ತೊಳೆದುಬಿಟ್ಟು ಬಿಸಾಕ್ತೀವಿ ನೋಡ್ರಿ, ಆ ಸಿಪ್ಪೆಯಲ್ಲಿ ಆ ಅಂಶ ಇದೆ. ಆ 4% ನಾರಿನ ಅಂಶ ಅದರಲ್ಲಿದೆ. ಅಂದರೆ ಪ್ರೋಟೀನು ಒಂದು ಕಡೆ ಆದರೆ ಅದರಲ್ಲಿದ್ದ ನಾರಿನ ಅಂಶನೂ ನಮಗೂ ಒಳ್ಳೇದು ಮಾಡುತ್ತೆ. ಅದೇ ನೀವು ಕಡಲೆಕಾಯಿ ಬೀಜ, ಅದರ ಶೇಂಗಾ ಹೇಳಿದ್ದೀನಿ 2-3 ಸತಿ ಈ ವಿಷಯದ ಬಗ್ಗೆ ಮಾತಾಡ. ರೆಸ್ವೆರೆಟ್ರಾಲ್ ಅಂತ ಇದೆ, ಇದು ಆ್ಯಂಟಿ ಏಜಿಂಗು, ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಕಾರ್ಸಿನೋಜೆನಿಕ್, ಆ್ಯಂಟಿ ಇನ್ಫ್ಲಮೇಟರಿ ಎಲ್ಲ ಅಂಶಗಳನ್ನು ಒದಗಿಸ್ಕೊಂಡಿರೋ ಒಂದು ಅದ್ಭುತವಾದ ಔಷಧಿ ಗುಣ ಈ ಕಡಲೆಕಾಯಿ ಬೀಜ ಸಿಪ್ಪೆಯಲ್ಲಿದೆ. ಸೊ ಈ ರೀತಿ ವೈವಿಧ್ಯಮಯವಾದ ಬೇಳೆಕಾಳುಗಳಲ್ಲಿ ವೈವಿಧ್ಯಮಯವಾದ ಔಷಧಿ ಗುಣತತ್ವಗಳನ್ನು ಇಟ್ಕೊಂಡಿರೋ ಅದ್ಭುತವಾದ ಧಾನ್ಯಗಳು ಈ ಬೇಳೆಕಾಳುಗಳನ್ನು ಬಿಟ್ಟು ನಾವು ಎಲ್ಲರೂ ಈ ಕಂಪ್ನಿಯವರು ಕೊಟ್ಟಿರೋದು ಪ್ರೋಟೀನ್ ಜಾಸ್ತಿ ಇದೆ ಅಂತ ಈ ಸೋಯಾಬೀನನ್ನು ತಿನ್ನಕ್ಕೆ ಶುರು ಮಾಡಿದ್ದೀವಿ. ಅದರಿಂದ ರೋಗಗಳು ಉತ್ಪಾದನೆ ಆಗ್ತಾ ಇವೆ. ಅಂದರೆ ನಾವು ನಮ್ಮ ದೇಶದಲ್ಲಿ ನಮ್ಮ ಜಾಗಗಳಲ್ಲಿ ಅತಿ ಸರಳವಾಗಿ ಬೆಳೆಯತಕ್ಕಂಥ ಈ ಬೇಳೆಕಾಳುಗಳನ್ನು ಬಿಟ್ಟು ಸೋಯಾಬೀನ್ ಕಡೆಗೆ ಎಷ್ಟು ಮಟ್ಟಿಗೆ ಅಂದರೆ ಈಗ ಚಪಾತಿ ಒಳ್ಳೆಯದು, ನಿಮಗೆ ಚಪಾತಿ ಜೊತೆಗೆ ಪ್ರೋಟೀನ್ ಬೇಕು ಅಂತ ಸೋಯಾಬೀನ್ ಪೌಡರ್ ಹಾಕ್ಕೊಳ್ರಿ ಅಂತ ಹೇಳ್ತಾ ಇದ್ದಾರೆ. ಇದು ಭಯಾನಕವಾದ ಸಿಚುವೇಶನ್. ನಮಗೆ ಆ ಚಪಾತಿನೂ ಬೇಡ, ಆ ಗೋಧಿನೂ ಬೇಡ, ಆ ಸೋಯಾಬೀನು ಬೇಕಾಗಿಲ್ಲ. ನಮಗೆ ಅತಿಯಾದ ಉತ್ತಮವಾದ ಬೇಳೆಕಾಳುಗಳಿವೆ. ನಾನು ಹೇಳ್ದಂಗೆ ಒಂದೊಂದು ಕಾಳಿನಲ್ಲಿ ಒಂದೊಂದು ಅದ್ಭುತವಾದ ಔಷಧಿ ಗುಣತತ್ವವನ್ನು ದೇವರು ಕೊಟ್ಟಿದ್ದಾರೆ. ಪ್ರೋಟೀನು ಅತಿ ಹೆಚ್ಚಾಗಿದೆ, 20 to 24% ಪ್ರೋಟೀನ್ ಅಂಶ ಇದೆ. ನಮಗೆ ಅಷ್ಟು ಪ್ರೋಟೀನ್ ಅಂಶ ಬೇಕಾಗೂ ಇಲ್ಲ. ಅಂದರೆ ಪ್ರತಿ ದಿವಸ ನೀವು ಬೇಕಾಗಿರೋದು ನಿಮ್ಗೆ ಇಷ್ಟೇ, ಅರ್ಧ ಹಿಡಿಯಷ್ಟು ಬೇಳೆಕಾಳು. ಸೊ ಒಂದೊಂದು ದಿವಸ ಒಂದೊಂದು ಕಾಳನ್ನು ತಿನ್ನಿರಿ. ಬಟ್ ಇತ್ತೀಚೆಗೆ ತೀರಾ ಮೋಸ ಆಗಿರೋದೇನೆಂದರೆ ನಾವು ದಕ್ಷಿಣ ಭಾರತ ದೇಶದಲ್ಲಿ ಬರೀ ತೊಗರಿ ಬೇಳೆ ತಿಂತೀವಿ. ಬೆಳಗ್ಗೆಯಿಂದ ರಾತ್ರಿ ತನಕ 3 ಹೊತ್ತು ತೊಗರಿಬೇಳೆ. ಉತ್ತರ ಭಾರತ ದೇಶಕ್ಕೆ ಹೋದರೆ ಆ ಚೆನ್ನ ದಾಲು ಯಾವಾಗಲೂ ಅದೇ ತಿಂತಾ ಇರ್ತಾರೆ. ಆ ಥರ ಏಕತಾನತೆ ಕಡೆಗೆ ನಾವು ವಾಳ್ತಾ ಇದ್ದೀವಿ, ವಿಚ್ ಈಸ್ ನಾಟ್ ರೈಟ್ ಆ್ಯಂಡ್ ಸೈಂಟಿಫಿಕ್. ನಾವು ವೈಜ್ಞಾನಿಕವಾಗಿ ನಮ್ಮ ಆಹಾರವನ್ನು ರೂಪಿಸ್ಕೋಬೇಕು ಅಂದರೆ ದೇವರು ನಮಗೆ 28 ಥರ ಬೇಳೆಕಾಳುಗಳನ್ನು ಕೊಟ್ಟಿದ್ದಾರೆ. ಸೊ ದಿವಸಕ್ಕೊಂದು ತಿಂದ್ರೂ ನಮಗೆ ಇಡೀ ತಿಂಗಳು ಮುಗಿಯುತ್ತೆ. ಅಂದರೆ ಒಂದು ದಿವಸ ತಿಂದಿದ್ದ ಕಾಳನ್ನು ಇನ್ನೊಂದು ದಿವಸ ತಿನ್ನೋದಕ್ಕೆ 1 ತಿಂಗಳು ಬೇಕು ನಮಗೆ. ಅಷ್ಟು ಒಂದೇ ತಿಂಗಳಲ್ಲಿ ಅದ್ಭುತವಾದ ವೈವಿಧ್ಯತೆ ನಮಗೆ ಕೊಟ್ಟಿದ್ದಾರೆ ದೇವರು. ಅಂದರೆ ವೈವಿಧ್ಯಮಯವಾಗಿದ್ದ ಪದಾರ್ಥಗಳನ್ನು ನಾವು ಪ್ರತಿನಿತ್ಯ ಸೇವಿಸಬೇಕು.